ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಬೀರ್ ದಾಸರು ಭಾರತದ ಒಬ್ಬ ಶ್ರೇಷ್ಠ ಕವಿ ಮತ್ತು ಸಂತ ಕಬೀರರು ಕೇವಲ ಸಂತರಲ್ಲದೆ ಚಿಂತಕರು, ಸಮಾಜ ಸುಧಾರಕರು ಆಗಿದ್ರು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕಾಲ್ನಡಿಗೆಯಲ್ಲೇ ಕೀರ್ತನೆಗಳನ್ನು ಹಾಡುತ್ತಾ ದೇವರ ನಾಮ ಜಪವನ್ನ ಮಾಡುತ್ತಾ ಜನರನ್ನ ಜಾಗೃತಗೊಳಿಸುವ ಕೆಲಸ ಮಾಡಿದ್ರು. ಧರ್ಮಾಂಧತೆ ತಲೆ ಎತ್ತಿದ ಅಂದಿನ ಕಾಲಘಟ್ಟಕ್ಕೆ ಧರ್ಮ ಯಾವುದಯ್ಯ, ಎಲ್ಲಿರುವನು ರಾಮ, ಎಲ್ಲಿರುವನು ಅಲ್ಲ ಎಂದು ದಾರಿಯುದ್ದಕ್ಕೂ ಜ್ಞಾನಗೀತೆ ಸಾರುತ್ತಾ ಅಜರಾಮರರಾದರು. ಬನ್ನಿ ಹಾಗಿದ್ರೆ ಅವರ ಜೀವನದ ಕೆಲವೊಂದಷ್ಟು ಕುತೂಹಲಕರವಾದ ವಿಷಯಗಳನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಕಬೀರ್ ದಾಸರ ಹುಟ್ಟಿನ ವಿಷಯದ ಬಗ್ಗೆ ನಿಶ್ಚಿತವಾಗಿ ಏನನ್ನೂ ಹೇಳುವಂತಿಲ್ಲ. ಯಾಕಂದ್ರೆ ಅವರ ಹುಟ್ಟಿನ ಬಗ್ಗೆ ಇನ್ನೂ ಸ್ಪಷ್ಟವಾದ ಮಾಹಿತಿ ಇಲ್ಲ. ಕೆಲವೊಂದು ದಾಖಲೆಗಳ ಪ್ರಕಾರ ಉತ್ತರ ಭಾರತದ ವಾರಣಾಸಿಯಲ್ಲಿ 1440ರಲ್ಲಿ ಅವರ ಜನನವಾಗತ್ತೆ. ಅಲ್ಲಿನ ಒಬ್ಬ ಬಡ ಮುಸಲ್ಮಾನ ನೇಗೆಕಾರನೊಬ್ಬ ಊರಿನಿಂದ ಕೆಲವು ಮೈಲಿಗಳ ದೂರದ ಲಹರ್ ತವಾಲ್ ಎಂಬ ಕೆರೆಯಲ್ಲಿ ತೇಲುತ್ತಿದ್ದ ಮಗುವೊಂದನ್ನು ಕಂಡು ಎತ್ತಿಕೊಂಡು ಮನೆಗೆ ತಂದರಂತೆ. ಅವನ ಹೆಂಡತಿ ಮಗುವನ್ನ ಸಾಕ್ತಾಳೆ. ಅವರು ಆ ಮಗುಗೆ ಕಬೀರ್ ಅಂತ ಹೆಸರಿಟ್ರು. ಕಬೀರ್ ಎಂದರೆ ಅರಬಿ ಭಾಷೆಯಲ್ಲಿ ಮಹಾನ್ ಎಂದರ್ಥ. ಮಗುವಿನ ಬಾಲ್ಯದಲ್ಲಿ ಗೋಸಾಯಿ ಅಷ್ಟವಂದನ್ ಎಂಬಾತನ ಪ್ರಭಾವದಿಂದ ಕಬೀರ್ ದೇವರನ್ನ ಹರಿ ಎಂದು, ರಾಮ ಎಂದು ಕರೆದ. ಮುಸ್ಲಿಂ ಜನ ಬಾಲಕ ಕಬೀರರನ್ನ ಧರ್ಮಭ್ರಷ್ಟ ಅಂತ ದೂರಿದ್ರು. ಧರ್ಮಭ್ರಷ್ಟ ನಾನಲ್ಲ, ಕೆಟ್ಟ ಬಾಳು ನಡೆಸುವ ಜನ ಧರ್ಮಭ್ರಷ್ಟರು ಎಂದು ಪ್ರತಿಯಾಗಿ ಹೇಳ್ದ. ಜಾತಿ ಮುಖ್ಯವಲ್ಲ, ಗುಣ ಮುಖ್ಯ ಎಂಬ ನಂಬಿಕೆಯಲ್ಲಿ ನಡೆದು ಬಂದ ಕಬೀರರು ಜನರಲ್ಲಿ ಒಬ್ಬ ಪ್ರಮುಖನಾಗಿ ನಿಂತ. ಕಬೀರರು ಒಮ್ಮೆ ಜನಿವಾರ ಹಾಕಿಕೊಂಡು ತಾನು ದ್ವಿಜನಾದೆ ಎಂದರಂತೆ. ಒಬ್ಬ ಬ್ರಾಹ್ಮಣ ಇವರ ನಡತೆಯನ್ನ ವಿರೋಧಿಸಿದ. ಅದಕ್ಕೆ ಕಬೀರರು ಹೇಳ್ತಾರೆ, ಜನಿವಾರ ಹೃದಯದಲ್ಲಿ ದೇವರಿರುವುದರ ಗುರುತು. ನನ್ನ ಹೃದಯದಲ್ಲಿ ದೇವರಿದ್ದಾನೆ, ನಿನ್ನ ಹೃದಯದಲ್ಲಿಲ್ಲ. ಇದನ್ನ ಹಾಕಿಕೊಳ್ಳೋದಕ್ಕೆ ನಿನಗಿಂತ ನನಗೆ ಹೆಚ್ಚು ಅಧಿಕಾರ ಎಂದು ಕಬೀರರು ಹೇಳಿದರಂತೆ. ಕಬೀರರಿಗೆ ಯಾವ ಶಿಕ್ಷಣದ ತರಬೇತಿಯೂ ಸಿಗಲಿಲ್ಲ. ಅವರು ಮದುವೆಯಾಗಿ ಒಬ್ಬ ಪುತ್ರನನ್ನು, ಒಬ್ಬ ಪುತ್ರಿಯನ್ನು ಪಡೆದಿದ್ರು. ಅವರ ಕೌಟುಂಬಿಕ ಜೀವನ ಅಷ್ಟೊಂದು ಸುಖಮಯವಾಗಿರಲಿಲ್ಲ. ಅವರು ನೇಗೆ ಕೆಲಸ ಮಾಡಿ ತಮ್ಮ ಜೀವನ ನಿರ್ವಹಿಸುತ್ತಿದ್ರು. ಹೀಗೆ ಅವರಲ್ಲಿ ವೈರಾಗ್ಯ ಮನೆ ಮಾಡ್ತಿತ್ತು. ಆ ದೇವರ ಹುಡುಕಾಟಕ್ಕೆ ಅಣಿಯಾಗಿ ಬಿಟ್ಟಿದ್ರು. ಆದ್ರೆ ದಿವ್ಯ ಮಾರ್ಗಕ್ಕೆ ದಾರಿ ತೋರೋ ಗುರುವಿಗಾಗಿ ಹುಡುಕಾಡುತ್ತಿದ್ರು ಕಬೀರರು. ಆದ್ರೆ ಬಹುಕಾಲದವರೆಗೂ ಅವರಿಗೆ ಗುರುಗಳು ಸಿಗಲಿಲ್ಲ. ಹೀಗೆ ಕಬೀರರು ಮತ್ತೊಬ್ಬ ಶ್ರೇಷ್ಠ ಸಂತರಾದ ರಮಾನಂದರ ಬಗ್ಗೆ ಕೇಳಿದ್ರು. ಆದರೆ ಅವರನ್ನ ಒಲಿಸಿಕೊಳ್ಳೋದು ಹೇಗೆ? ಅವರು ನನ್ನನ್ನ ಶಿಷ್ಯನಾಗಿ ಸ್ವೀಕರಿಸ್ತಾರೋ ಇಲ್ಲವೋ ಎಂಬ ಭಯ ಇತ್ತು. ಹೀಗೆ ಒಂದು ದಿನ ಒಂದು ಉಪಾಯ ಮಾಡ್ತಾರೆ. ರಮಾನಂದರು ಪ್ರತಿದಿನ ಮುಂಜಾನೆ ಎದ್ದು ಗಂಗಾ ನದಿಗೆ ಸ್ನಾನಕ್ಕೆ ಹೋಗುವ ರೂಢಿ ಇತ್ತು. ಅದು ಕಬೀರರಿಗೆ ಗೊತ್ತಿತ್ತು. ಒಂದು ದಿನ ಅವರು ನದಿಗೆ ಬರುವ ಸಮಯದಲ್ಲಿ ಮೆಟ್ಟಿಲಿನ ಮೇಲೆ ಮಲಗಿರ್ತಾರೆ. ಕತ್ತಲೆ ಇದ್ದರಿಂದ ರಾಮಾನಂದರು ಇವರು ಮಲಗಿದ್ದನ್ನ ಕಾಣದೆ ಎಡವಿ ಬಿಡ್ತಾರೆ. ರಾಮಾನಂದರು ಹೌಹಾರಿ ರಾಮ ರಾಮ ಎನ್ನುತ್ತಾರೆ. ಕೂಡಲೇ ಕಬೀರರು ಮೇಲೆದ್ದು ಕೈ ಮುಗಿದು ನುಡಿತಾರೆ, ಪ್ರಭು, ನಾನೊಬ್ಬ ಬಡಾ ಮುಸಲ್ಮಾನನಾದರೂ ನೀವು ನನಗೆ ಮಂತ್ರವಿತ್ತು ನನ್ನನ್ನ ನಿಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿದ್ರಿ ಎಂದು ಕಾಲಿಗೆರಗುತ್ತಾರೆ. ಅವರ ಭಕ್ತಿ ನಮ್ರತೆಗಳಿಂದ ಮೆಚ್ಚಿ ರಾಮಾನಂದರು ಅವರನ್ನ ಶಿಷ್ಯರನ್ನಾಗಿ ಪರಿಗ್ರಹಿಸಿ ಆಧ್ಯಾತ್ಮಿಕ ಜೀವನದ ರಹಸ್ಯವನ್ನ ಬೋಧಿಸ್ತಾರೆ. ಇದಾದ ನಂತರ ಕಬೀರರು ಯಾವಾಗಲೂ ಭಗವದ್ಭಾವದಲ್ಲೇ ಉನ್ಮತ್ತರಾಗಿರ್ತಿದ್ರು. ದೈನಂದಿನ ಕರ್ತವ್ಯಗಳು ಭಗವಂತನ ಗುಣಗಾನಕ್ಕೆ ಅಡ್ಡಿಯಾಗಲಿಲ್ಲ. ಅವರು ಕೂಡ ಭಗವದ್ ವಿರಹದಲ್ಲಿ ಬಹಳ ಕಾಲ ನೊಂದು ಕೊನೆಯಲ್ಲಿ ಭಗವತ್ ದರ್ಶನದಿಂದ ಪುನೀತರಾಗ್ತಾರೆ. ಅವರ ಅನುಯಾಯಿಗಳಲ್ಲಿ ಹಿಂದೂಗಳು, ಮುಸಲ್ಮಾನರು ಇದ್ರು. ಅವರ ಎಷ್ಟೋ ರೀತಿ ನೀತಿಗಳು ಅಸಂಪ್ರದಾಯಿಕವಾಗಿದ್ವು. ಯಾವ ಭೇದವೂ ಇಲ್ಲದೆ ಎಲ್ಲರಿಗೂ ಭಗವದ್ ವಿಷಯವನ್ನ ಬೋಧಿಸ್ತಿದ್ರು. ಪುರೋಹಿತರ ಮತ್ತು ಮುಲ್ಲಾಗಳ ಡಾಂಬಿಕತೆಯನ್ನ ನಿಂದಿಸ್ತಿದ್ರು. ಈ ಎಲ್ಲಾ ಕಾರಣಗಳಿಂದಲೂ ಸಂಪ್ರದಾಯಬದ್ಧ ಹಿಂದೂಗಳು ಮತ್ತು ಮುಸಲ್ಮಾನರು ಅವರನ್ನ ಹಿಂಸಿಸಿ ವಾರಣಾಸಿಯಿಂದ ಓಡಿಸಿಬಿಡ್ತಾರೆ. ತನ್ನ ಉಳಿದ ಜೀವನವನ್ನ ಕಬೀರರು ತನ್ನ ಅನುಯಾಯಿಗಳೊಂದಿಗೆ ಊರೂರ ಅಲೆಯುತ್ತಾ ಕಳೀತಾರೆ. ಕಬೀರರು ರಚಿಸಿದ ಹಾಡುಗಳಲ್ಲಿ ನೈತಿಕತೆ ಎದ್ದು ಕಾಣುತ್ತೆ. ಅವರು ಸರಳತೆ, ಶ್ರಮಜೀವನ ಮತ್ತು ಮಾನವ ಸಮಾನತೆಗಳಿಗೆ ಹೆಚ್ಚು ಒತ್ತು ನೀಡ್ತಾರೆ. ಮತಾಂಧತೆಯನ್ನ ಅವರು ಕಟುವಾಗಿ ಖಂಡಿಸ್ತಾರೆ. ಅವರ ದೃಷ್ಟಿಯಲ್ಲಿ ರಾಮ ಮತ್ತು ರಹೀಮ ಎರಡೂ ಪರಮಾತ್ಮನ ಹೆಸರುಗಳು. ದೇವಸ್ಥಾನ, ಮಸೀದಿಗಳಲ್ಲಿ ನಡೆಯುವ ಶುಷ್ಕ ಆರಾಧನೆಯನ್ನ ಅವರು ಖಂಡಿಸ್ತಾರೆ. ಭಗವಂತನನ್ನ ನಮ್ಮ ಹೃದಯದಲ್ಲಿ ಅರಸಬೇಕೆನ್ನುತ್ತಾರೆ. ಅವರು ಒಂದು ಹಾಡಿನಲ್ಲಿ ಹೀಗೆ ಹೇಳ್ತಾರೆ, ಈಶಾ ಮಾಸ್ಕಿನಲ್ಲಿ ಮಾತ್ರ ಇದ್ದರೆ ಉಳಿದ ದೇಶವು ಯಾರದು? ಹಿಂದೂ ಜನಗಳು ಸಾರಿ ಪೇಳುವರು, ಅವನು ಮೂರ್ತಿಯಲ್ಲಿರುವನು. ಎರಡು ಮತಗಳ ಮತವು ಎನ್ನಯ್ಯ ಮನಸ್ಸಿಗೊಪ್ಪದು ಎಂದಿಗೂ,
ಅಲ್ಲನಾದರೂ ರಾಮನಾದರೂ ಸಾಕು ನಿನ್ನಯ ನಾಮವೇ. ಹರಿಯು ದಕ್ಷಿಣದಲ್ಲಿ ನೆಲೆಸಿಹನು, ಅಲ್ಲ ಪಶ್ಚಿಮದ ದೇಶದಿ. ಅವನ ತಾಣವು ಹೃದಯದಲ್ಲಿದೆ, ಹುಡುಕು ಒಳಗಿರುವನವನು ಎಂದ ಈ ಕೀರ್ತನೆ ಬಹಳ ಪ್ರಸಿದ್ಧವಾದದ್ದು. ಭಗವಂತನ ಸ್ಮರಣೆಯಲ್ಲೇ ಕಬೀರರು ತಲ್ಲೀನರಾಗಿಬಿಟ್ರು. ತಮ್ಮ ಪದ್ಯದಲ್ಲಿ ಈ ರೀತಿ ಹೇಳ್ತಾರೆ: ಸರಳ ಮಿಲನವೇ ಪರಮ ಶ್ರೇಷ್ಠವು, ದೇವನ ಸಂಧಿಸಿದಂದಿನಿಂದಲೂ ಪ್ರೇಮ ದಾಟಕ್ಕೆ ಕೊನೆಯೇ ಇಲ್ಲವು. ಕಣ್ಣ ಮುಚ್ಚನು ಕಿವಿಯ ಮುಚ್ಚನು, ದೇಹವನೆಂದು ನಾ ದಂಡಿಸನು. ಎಲ್ಲಿ ನೋಡಿದರಲ್ಲಿ ಅವನದೇ ಸೊಬಗನೆ ನಾನು ಕಾಣುವೆನು. ಅವನ ನಾಮವನ್ನು ಸತತ ಜಪಿಸುವೆ, ಏನನ್ನೇ ನೋಡಿದರೂ ಅವನದೇ ಸ್ಮರಣೆಯು. ಏನು ಮಾಡಿದರದುವೆ ಅವನ ಅರ್ಚನೆ, ಉದಯ ಅಸ್ತಮ ಎನಗೆ ಅವು ಸಮ. ದ್ವಂದ್ವವಾವುವು ನನಗೆ ಇಲ್ಲವು, ಎಲ್ಲಿ ಚಲಿಸಿದರದುವೆ ಅವನ ಪ್ರದಕ್ಷಿಣೆ. ನಾನು ಮಲಗಿದರವನ ಪಾದ ವಂದನೆ, ಅವನ ಬಿಟ್ಟನ್ಯ ಆರಾಧ್ಯರೆನಗಿಲ್ಲ. ಎನ್ನ ನಾಲಿಗೆ ಈಗ ದುರ್ವಚನ ಬಿಟ್ಟಿಹುದು, ದಿನ ರಾತ್ರಿ ಹಾಡುವುದು ಅವನ ಗುಣಗಾನ. ನಿಂತಲ್ಲಿ ಕುಳಿತಲ್ಲಿ ಎನಗವನ ನೆನಪು, ಅವನ ಗಾನದ ಲಯವು ಕಿವಿಯ ತಾಕುವುದು. ಅವನ ಆನಂದದಿ ಮುಳುಗಿ ತೇಲುತ್ತಲಿಹನು, ನಿಜ ಸ್ಥಿತಿಯ ಪೇಳಿಹನು ಕಬೀರನಿಲ್ಲಿ ಎಂದು ಕಬೀರರ ಈ ಹಾಡುಗಳು ಜನಸಾಮಾನ್ಯರಲ್ಲಿ ಪ್ರಸಾರವಾದವು. ಇದರಿಂದ ನೈಜ ಆಧ್ಯಾತ್ಮಿಕ ಜೀವನವನ್ನ ಅರಿಯಲು ಅವರಿಗೆ ಸಾಧ್ಯವಾಯಿತು. ಕಬೀರರನ್ನ ಕೇಂದ್ರವಾಗಿಟ್ಟುಕೊಂಡು ಹಿಂದೂ ಮುಸಲ್ಮಾನರು ಒಂದಾಗುವಂತಾಯಿತು. ಅವರ ಹಾಡುಗಳು ಉತ್ತರ ಭಾರತದ ಜನರ ಧಾರ್ಮಿಕ ನಂಬಿಕೆಗಳ ಮೇಲೆ ಅಗಾಧವಾದ ಪರಿಣಾಮವನ್ನು ಉಂಟು ಮಾಡಿದವು. ಈ ಪ್ರಭಾವ ಎಷ್ಟು ಆಳವಾದುದು ಎಂಬುದು ದಕ್ಷಿಣ ಭಾರತದ ಧಾರ್ಮಿಕ ಸಂಸ್ಕೃತಿಯಲ್ಲಿ ಕಂಡುಬರುವ ವ್ಯತ್ಯಾಸವನ್ನ ಗಮನಿಸಿದಾಗ ನಮಗೆ ಗೊತ್ತಾಗತ್ತೆ. ಸಂತ ಕಬೀರರ ಜನನ ಮತ್ತು ಮರಣದ ಬಗ್ಗೆ ಹೆಚ್ಚು ಸ್ಪಷ್ಟತೆ ಇಲ್ಲ. ಆದಾಗ್ಯೂ ಅವರು 120 ವರ್ಷಗಳ ಕಾಲ ಬದುಕಿದ್ದರು ಅನ್ನೋ ನಂಬಿಕೆ ಇದೆ. ವಾರಣಾಸಿಯು ಅವರ ಜೀವನ ಮತ್ತು ಬೋಧನೆಗಳ ಕೇಂದ್ರ ಬಿಂದುವಾಗಿತ್ತು. ಬಿಜಕ್ ಅನ್ನ ಕಬೀರ್ ದಾಸರ ಶ್ರೇಷ್ಠ ಕೃತಿ ಎಂದು ಪರಿಗಣಿಸಲಾಗಿದೆ. ಇದು ಅವರ ಜೀವನದ ತಿಳುವಳಿಕೆಯ ಒಳನೋಟವನ್ನು ನೀಡುವ ಕವನಗಳ ಸಂಗ್ರಹ. ಕಬೀರ್ ದಾಸರು 1518ರಲ್ಲಿ ಗೋರಖ್ಪುರ ಬಳಿಯ ಮಘರ್ನಲ್ಲಿ ನಿಧನರಾಗ್ತಾರೆ. ಅವರ ಶಿಷ್ಯರಲ್ಲಿ ಹಿಂದೂಗಳು ಇವರ ದೇಹವನ್ನ ಸುಡಬೇಕೆಂದು, ಮುಸಲ್ಮಾನರು ಹೂಳಬೇಕೆಂದು ಅವರವರ ಮಧ್ಯೆ ಕಿತ್ತಾಟ ಶುರುವಾಯಿತು. ಆದ್ರೆ ಮುಂದೆ ನಡೆದದ್ದು ನಿಜಕ್ಕೂ ವಿಸ್ಮಯವೇ. ಯಾಕಂದ್ರೆ ಮೃತದೇಹ ಇವರಿಗೂ ಸಿಗಲಿಲ್ಲ, ಅವರಿಗೂ ಸಿಗಲಿಲ್ಲ. ಅದಕ್ಕೆ ಹೊದಿಸಿದ್ದ ಹಚ್ಚಡವನ್ನ ತೆಗೆದು ನೋಡಿದಾಗ ಅದರಡಿ ಒಂದಷ್ಟು ಹೂವಿನ ರಾಶಿ ಮಾತ್ರ ಇತ್ತಂತೆ. ಇವರ ವಿಸ್ಮಯವನ್ನ ಕಣ್ಣಾರೆ ಕಂಡ ಶಿಷ್ಯ ವರ್ಗದವರು ಇದರ ಮೇಲೆ ಒಂದು ಮಂದಿರವನ್ನು, ಒಂದು ಸಮಾಧಿಯನ್ನ ಅಕ್ಕಪಕ್ಕದಲ್ಲಿ ಕಟ್ಟುತ್ತಾರೆ. ಇದಾದ ಕೆಲವು ದಿನಗಳ ನಂತರ ಕಬೀರರ ದಿವ್ಯ ಶರೀರ ಮರಳಿ ಧರ್ಮದಾಸರಿಗೆ ಮತ್ತು ಇತರ ಕೆಲವು ಶಿಷ್ಯರಿಗೆ ಕಂಡಿದ್ದರಂತೆ. ಹೀಗೆ ತನ್ನ ಪಂಥದ ಆಧಾರ ಸೂತ್ರಗಳೆಂದು 42 ಸಂಗತಿಗಳನ್ನು ಹೇಳಿ ಆನಂತರ ದಿವ್ಯವನ್ನ ಸೇರ್ತಾರೆ. ಇವಿಷ್ಟು ಕಬೀರರ ಬಗ್ಗೆ ಸಣ್ಣದಾದ ಮಾಹಿತಿ ಅಷ್ಟೇ. ಅವರ ಜೀವನದ ಪವಾಡ ಘಟನೆಗಳೇನಾದರೂ ನಿಮಗೆ ತಿಳಿದಿದ್ರೆ ದಯವಿಟ್ಟು ಹಂಚಿಕೊಳ್ಳಿ. ಎಲ್ಲರಿಗೂ ಮನನವಾಗಲಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.